Hello everybody, welcome to Jurist Desk India. ಇವತ್ತೊಂದು ಹೊಸ ಕೇಸ್ ಬಗ್ಗೆ ನೋಡೋಣ. ದಟ್ ಇಸ್ ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜ್ ನೆರೆ. ಇದನ್ನ ಫೇಮಸ್ ಆಗಿ ಎಲೆಕ್ಷನ್ ಕೇಸ್ ಅಂತ ಕರೀತಾರೆ. ಇಂದಿರಾ ನೆಹರು ಗಾಂಧಿ ಅಂದ ತಕ್ಷಣ ನಿಮಗೆ ಗೊತ್ತಾಯ್ತು ವಾಟ್ ಇಸ್ ದಿಸ್ ಕೇಸ್ ಅಂತ. ಇಟ್ ಈಸ್ ರಿಗಾರ್ಡಿಂಗ್ ಎಲೆಕ್ಷನ್ ಇಟ್ ಸೆಲ್ಫ್. ದಿಸ್ ಕೇಸ್, ದ citation comes in 1975. That is 1975 judgment by Supreme Court of India. This case is dealing with election disputes, basic structure doctrine and also constitutional amendments. So what are the facts of the case? ಏನು ಕೇಸ್ ಇದು ಅಂದರೆ, ಇಂದಿರಾ ಗಾಂಧಿ, ರಾಜ್ ನೆರೆ both are contesting in elections 1971 ಅಲ್ಲಿ. ಸೊ ಏನಾಯಿತು, ಬೋತ್ ಆರ್ contesting in ರಾಯ್ಬರೇಲಿ. ರಾಯ್ಬರೇಲಿ ಎಲ್ಲರಿಗೂ ಗೊತ್ತು, ಈ ಊರಲ್ಲಿ ಇಬ್ರು ಕಂಟೆಸ್ಟ್ ಮಾಡ್ತಿರ್ತಾರೆ. ಅಟ್ ದಿಸ್ ಟೈಮ್ ರಾಜ್ ನರೇನ್ ಇಂದಿರಾ ಗಾಂಧಿ ಅಗೇನೆಸ್ಟ್ ಆಗಿ, ಅಂದರೆ ಇಂದಿರಾ ಗಾಂಧಿ ವಿರುದ್ಧ ಒಂದು ಕೇಸ್ ಫೈಲ್ ಮಾಡ್ತಾರೆ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ. ಏನಂತ ಅಂದರೆ, ಶಿ ಈಸ್ ಪ್ರಾಕ್ಟಿಸಿಂಗ್ ಎಲೆಕ್ಟೋರಲ್ ಮಿಸ್ ಪ್ರಾಕ್ಟಿಸ್ ಆ್ಯಂಡ್ ಎಲೆಕ್ಟೋರಲ್ ಮಾಲ್ ಪ್ರಾಕ್ಟಿಸ್ ಆ್ಯಂಡ್ ಆಲ್ಸೋ ಮಿಸ್ಯೂಸ್ ಆಫ್ ಗವರ್ಮೆಂಟಲ್ ಮೆಷಿನರಿ ಅಂತ. ಅಂದರೆ ಎಲೆಕ್ಷನಲ್ಲಿ ಬೇಸಿಕಲಿ ಓಟ್ ಚೋರಿ ಅಂತ ಹೇಳ್ತಿದಾರಲ್ಲ ಇವಾಗ, that is what technically called as electoral malpractice, misuse of governmental machinery ಅಂತ ರಾಜ್ ನೆರೇನು ಇಂದಿರಾ ಗಾಂಧಿ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ತಾರೆ. ಸೊ ವಾಟ್ ಹ್ಯಾಪನ್ ನೆಕ್ಸ್ಟ್ ಅಂತ, ಆ ಕೇಸ್ ಫೈಲ್ ಮಾಡಿದಾಗ ಎಲೆಕ್ಷನ್ ಏನು ನಡೀತು, ಆ ಎಲೆಕ್ಷನ್ ಅಲ್ಲಿ ಇಂದಿರಾ ಗಾಂಧಿ ಗೆದ್ದುಬಿಟ್ಟು ಏನು ಮಾಡ್ತಾರೆ ಅಂದರೆ, ಒಂದು 39th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ತರ್ತಾರೆ. ವಾಟ್ ಇಸ್ ದ ಅಮೆಂಡ್ಮೆಂಟ್ ಅಂತ ಅಂದರೆ, this amendment brought, if any matter related to the election, no one should question it before any court of law ಅಂತ. ಅಂದರೆ ಲೈಕ್ ಈ ಥರ ಎಲೆಕ್ಟೋರಲ್ ಮಿಸ್ಯೂಸು, ಮಾಲ್ ಪ್ರಾಕ್ಟೀಸ್, ಈ ಥರ ಏನೂ ಕೇಸೇ ಹಾಕಕ್ಕೆ ಬರಲ್ಲ ಅನ್ನೋ ಥರದ್ದು ಒಂದು ಅಮೆಂಡ್ಮೆಂಟ್ ಅದು. ದಟ್ ಈಸ್ 39th ಅಮೆಂಡ್ಮೆಂಟ್. ಬಟ್ ಇನ್ ದ ಸೇಮ್ 1975 ಅಲ್ಲಿ ಅಲಹಾಬಾದ್ ಹೈಕೋರ್ಟಲ್ಲಿ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ಅನ್ನೋರು ದಿಸ್ ಇಂದಿರಾ ಗಾಂಧಿ ವಿರುದ್ಧ ಆರ್ಡರ್ ಪಾಸ್ ಮಾಡ್ತಾರೆ ಆ್ಯಂಡ್ ಹಿ ಡಿಸ್ಕ್ವಾಲಿಫೈಡ್ ಹರ್ ಫಾರ್ 6 years ಆ್ಯಂಡ್ ಹಿ ಆಲ್ಸೋ ಇನ್ವ್ಯಾಲಿಡೇಟೆಡ್ ಇಂದಿರಾ ಗಾಂಧೀಸ್ ಎಲೆಕ್ಷನ್ ಆಯ್ತಾ. ಸೊ ಇವಾಗ ಸುಪ್ರೀಂ ಕೋರ್ಟ್ಗೆ ಕೇಸ್ ಹೋಗುತ್ತೆ ಅಪೀಲ್ ಆಗಿ. ವಾಟ್ ಹ್ಯಾಪನ್ ಇನ್ ದ ಸುಪ್ರೀಂ ಕೋರ್ಟ್ ಏನು ಡಿಸೈಡ್ ಮಾಡ್ತು? ಸೊ ದ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ದ ಅಮೆಂಡ್ಮೆಂಟ್, ದಟ್ ಇಸ್ 39th ಅಮೆಂಡ್ಮೆಂಟ್ ಪಾಸ್ಡ್ ಬೈ ಇಂದಿರಾ ಗಾಂಧೀಸ್ ಪಾರ್ಟಿ ಅಟ್ ದ ಟೈಮ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಇನ್ವ್ಯಾಲಿಡ್ ಅಂತ. ಯಾಕಂದರೆ ಇಟ್ ಈಸ್ ಆಬ್ವಿಯಸ್ಲಿ ಇನ್ ದ ಫೇವರ್ ಆಫ್ ಒನ್ ಪಾರ್ಟಿ ಆರ್ ಒನ್ ಪರ್ಸನ್. ಯಾಕಂದರೆ ನಮಗೆ ಮೇಲ್ಗಡೆನೆ ಕಾಣಿಸ್ತಾ ಇದೆ, ನಾವು ಎಲೆಕ್ಷನ್ ಪ್ರೊಸೀಜರ್ ವಿರುದ್ಧ, ಎಲೆಕ್ಷನ್ ಪ್ರಾಸೆಸ್ ವಿರುದ್ಧ ಕ್ವೆಶ್ಚನ್ನೇ ಮಾಡಂಗಿಲ್ಲ ಅಂತ ಅಂದರೆ ಇಟ್ ಇಸ್ ಫೇವರಿಂಗ್ ಹರ್ ಆ್ಯಂಡ್ ಹರ್ ಪಾರ್ಟಿ. ಸೊ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ದಟ್, saying that it is arbitrary and it is also affecting the basic structure of the constitution. And also, second issue was that Parliament have the power to take away judicial review of election process. Judicial review of election process na Parliament ಈ ಅಮೆಂಡ್ಮೆಂಟ್ ಇಂದ ತೆಗೆದು ಹೊರಗಡೆ ಆಗ್ತಿದೆ. ಸೊ ಪಾರ್ಲಿಮೆಂಟ್ ಈ ಪವರ್ ಇದೆಯಾ? ನೋ, ಇಟ್ ಇಸ್ ಅಗೇನ್ ಆರ್ಬಿಟ್ರರಿ ಆ್ಯಂಡ್ ಅಮೆಂಡ್ಮೆಂಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಕೆನ್ ನಾಟ್ ಬಿ ಡನ್. ಬೇಸಿಕ್ ಸ್ಟ್ರಕ್ಚರ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋ ಹಾಗಿಲ್ಲ. ಸೊ ರಾಜ್ ನರೇನ್ won the case in Supreme Court of India. This is one of the landmark election case in the year of 1975. So thank you for hearing us. Follow Jurist Desk India for more of such content. Reach out to us at juristdeskindia@gmail.com. We are here to help you. Thank you.